ಪದಿ ವಾಯ್ ಪದಿ ಬಿಸಿ ಬಿಸಿ ಸುದ್ದಿ. ಈ ಜಯಂ ಬಂದ್ಲು ಕಣಪ್ಪ. ಯಾರ ಸಂಸಾರದ್ದು ಹೇಳಕ್ ಬಂದ್ಲು ಏನ್ ಕಥೆಯೋ. ಬಿಸಿ ಬಿಸಿ ಸುದ್ದಿನಂತೆ. ಬಾರೇ ಬಾ ಜಯಮ್ಮ. ಹೊಡಿ 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 ಒಂದೇ ಅವಸರನಾಗ ಓಡ್ ಬಂದೆ. ಫಸ್ಟ್ ನಿಂಗೆ ಹೇಳ್ಬೇಕು ವಿಷಯ ಅಂತ ಹೇಳ್ಬಿಟ್ಟು ಹಬ್ಬ ಸುಸ್ತಾಗೋಗ್ಬಿಡ್ತು. ಲೇ ಬಿಸಿ ಬಿಸಿ ಸುದ್ದಿ ಹೇಳಿ ಊರಾಗೆಲ್ಲ ಊಟ ಊಟಿಸ್ಕೊಂಡು ತಿಂತಾ ಇದ್ದೀನಿ. ಇವಾಗ ಒಂದು ಒಳ್ಳೆ ಬಿಸಿ 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 ಸುದ್ದಿ. ನಿಮ್ಮನೆ ದಿನಿಯ ಬಿಸಿ ಬಿಸಿ ಸುದ್ದಿ, ಯಾರು ಹೇಳದೆ ಕೇಳದೆ ಇರುವ ಸುದ್ದಿ ತಂದಿದ್ದೀನಿ. ಹಬ್ಬ ಏನ್ ಕೊಡ್ತೀಯ ಹೇಳೆ. ಲೇ ಜಯಮ್ಮ, ನೀನ್ ಬರೀ ಇದೆ ಆಯ್ತು ಕಣ್ಲೆ. ಕಂಡರ ಮನೆ ವಿಷಯ ಹೇಳಿ ಎಲ್ಲರ ಮನೆಗೂ ಕಾಪಿ ಇಟ್ಟು ಸಾರು ಹಾಕ್ಸ್ಕೊಂಡು ತಿನ್ನೋದೇನಿ ಆಯ್ತು. ಅಯ್ಯೇ ನಿನಗೆ ಅದೇನು ಖುಷಿನೋ ಕಂಡರ ಮನೆ ವಿಷಯದಾಗೆ ಅಂತಂದ್ರೆ ಅದು ಹೆಂಗಾಯ್ತದ ನಿಂಗೆ. ಅದೇನೋ ಗೊತ್ತಿಲ್ಲ ಕಣ್ಪದಿ. ನಂಗೆ ಯಾರ ಮನೆ ವಿಷಯ ಕೇಳೋದು ಅಂದ್ರೆ ಬೋಲ್ ಖುಷಿ ಆಯ್ತದೆ. ಅದನ್ನ ಬ್ಯಾರಿಗೆ ಹೇಳೋದು ಅಂದ್ರೆ ಇನ್ನೂ ಒಂಥರ ಖುಷಿ ಆಯ್ತದೆ. ನಮ್ಮನೆ ವಿಷಯ ನಾನು ಬಿಡಕ್ಕಿಲ್ಲ, ಊರು ತುಂಬ ಹೇಳ್ಕೊಬಿಟ್ಟು ಬರ್ತೀನಿ ಅಂತದ್ರಾಗೆ ಬ್ಯಾರೆ ಮನೆ ವಿಷಯ ಅಂದ್ರೆ ಬಿಡ್ತೀನ. ಹೇಳು, ಇವತ್ತು ಯಾವ ವಾರ? ಇವತ್ತು ಶನಿವಾರನಾ? ನಾಳೆ ಭಾನುವಾರ. ನಾಳೆ ಚಿಕನ್ ಸಾರು ಮಾಡ್ಕೊಡ್ತೀನಿ ಅಂತ ಅಂದ್ರೆ ಬಿಸಿ 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 ಸುದ್ದಿ ಹೇಳ್ತೀನಿ. ಆಯ್ತು ಹೇಳೆ. ಬಿಸಿ ಬಿಸಿ ಸುದ್ದಿಯ ಕೇಳಿಸ್ಕೊಳ್ಳಿ. ಹೆಂಗಿದ್ರು ನಾಳೆ ಸಾರು ಮಾಡ್ತೀನಲ್ಲ, ಒಂದು ಸೌಟ್ ನಿನ್ಗೂ ಹಾಕ್ತೀನಿ. ಅದ್ರಾಗ ಇನ್ನೇನಂತೆ ಕ್ಯೂರಿಯಾಸಿಟಿ ಬಂದ್ಬಿಡ್ಬೇಕು. ಹಂಗೆ ಹೇಳ್ತಾಳೆ. ಏನು ವಿಷಯ? ನಿಮ್ಮ ಮಾಜಿ ಹೇಳಿಮಯ್ಯ ಇನ್ನೊಬ್ಳನ್ನ ಕಟ್ಕತೀನಿ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇದ್ನಲ್ಲ ಕಳ್ಳನ ಮಗ ಸುಮಿ ಮಗ. ಆ ನನ್ನ ಮಗನ ಮದುವೆ ನಿಂತೋಯ್ತು. ಹುಡುಗಿ ಕ್ಯಾಕುಡ್ತು ಬುಕ್ ಅಂತ ಮಕ್ಕ ಊದ್ಬಿಟ್ಟು ಓದ್ಲು ಗೊತ್ತಾ. ಇದು ಹಿಂಗೆ ಆಯ್ತದೆ ಅಂತ ಮೊದಲೇ ಗೊತ್ತಿದ್ ಬಿಡು ಬೈರವ. ಅಲ್ಲ, ಮೊದಲೇ ಗೊತ್ತಿತ್ತು ನನಗೆ ಹಿಂಗೆ ಆಯ್ತದೆ ಅಂತ. ಮತ್ತೆ ನಿನ್ನ ಮಗಳು ಮೋಸ ಮಾಡ್ದವ್ರಿಗೆ ಸುಮ್ಮನಿದ್ ಬಿಡ್ತದ? ಏಳು ಕರ್ಮ ಬಿಟ್ಬಿಡ್ತದ? ಸರಿಯಾಗೈತ ನನ್ನ ಮಗಂಗೆ. ಬಿಸಿ 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 ಸುದ್ದಿ. ನಾಳೆಗಂತೂ ಕೋಳಿ ಸಾರು ಫಿಕ್ಸು. ಆಯ್ತು ಬಿಡೆ ಜಯಮ್ಮ, ನೀನು ಕೊಡ್ದಂಗೆ ಇನ್ಯಾರು ಕೊಡ್ಲಿ, ಯಾರ್ಯಾರಿಗೆ ಯಾಕೆ ಕೊಡ್ಲಿ? ಸುಮ್ಕಿರು. ಸರಿನಾ? ತಂದು ನಿಂಗೆ ಕೊಡ್ತೀನಿ. ಈ ಸುದ್ದಿ ಊರು ತುಂಬ ಏನು ಹೇಳ್ಕೊಂಬಿಟ್ಟು ಬರಬೇಡ. ಹಾಳಾಗೋದ್ರೆ ಹಾಳಾಗೋಗ್ಲಿ, ಅವ್ರ ಕರ್ಮಕ್ಕೆ ಹೋಯ್ತಾರೆ, ಬಿಟ್ಬಿಡು. ಸುಮ್ಕಿರೇ. ನಿನ್ನ ಮಗಳು ಡೈವರ್ಸ್ ಕೊಟ್ಟಿರೋ ವಿಷಯ ಊರವ್ರಿಗೆಲ್ಲ ಒಬ್ಬೈತೆ. ಈಗಲೂ ಗೊತ್ತಾಗ್ಲಿ ಊರವ್ರಿಗೆ ಎಲ್ಲ ನನವೇ ಇವಳು ಕತೆ ಏನು ಅಂತ ಹೇಳ್ಬಿಟ್ಟು. ಸರಿ ಸರಿ ಆಯ್ತು ಬಿಡು. ಸರಿ, ನಂಗೆ ಹೊಸಿ ಕೆಲಸ ಐತಿ, ಗೊತ್ತೀನಿ. ಅದೇನು ಅಂತಾರಲ್ಲ, ಮೋಹಿನಿಯ ಸೊಂಟ ನೋಡಿ ಕೀಚಕ್ ಕೆಟ್ಟ. ಯಾವ್ದು ಸಾಂಗ್ ಬರ್ತಲ್ಲ ಹಂಗೆ. ಮೋಹಿನಿ ನಮ್ಮ ಭೈರವನ್ನ ತಳುಕು ಬಳುಕು ನೋಡ್ಬಿಟ್ಟು ಈ ಸುಮಿ ಮಗ ಕೇಟ್ಬಿಟ್ಟ. ಬೇಕಿತ್ತ ಲೋಪರ್ಗೆ. ನನ್ನ ಮಗಳು ಎಷ್ಟು ಪಿರುತಿ ಮಾಡಿ ನೋಡ್ಕೊತಾ ಇದ್ಲು. ಅದೇನೋ ಅಂತಾರಲ್ಲ, ಕಟ್ಕೊಂಡಿರೋಳ್ಗಿನ ಇಟ್ಕೊಂಡಿರಲ್ಲ ಬೋಲ್ ಇಷ್ಟ ಆಯ್ತಾರಂತೆ ಅನ್ನಂಗೆ ಆಯ್ತದೆ. ಆಗ್ಬೇಕು ಬಾಲ ನಿಂಗೆ. ಸರಿಯಾಗಿ ಮಾಡೈತೆ ನಮ್ಮ ಭೈರವ, ಬುದ್ಧಿ ಕಳ್ಸೈತೆ ನಿನ್ಗೆ. ಹಂಗೆ ಇರ್ಬೇಕು ನಿಂಗೆ. ಈಗ ಅರ್ಥ ಆಗಿರ್ಬೇಕು ನಿಂಗೆ ನನ್ನ ಮಗಳ ಬೆಲೆ ಏನು ಅಂತ ಹೇಳ್ಬಿಟ್ಟು. ಭೈರವ ಏನು ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತದೆ ಬಿಡು. ಮ್ಯಾರಿತಿದ್ಲಲ್ಲ ಸುಮಿ, ಸರಿಯಾಗೈತ ಅವಳಿಗೆ. ಅಲ್ಲ, ಇನ್ನ ಇದಕ್ಕಿನ್ನ ಬಂಗಾರದಂತ ಹುಡುಗಿಗಿನ್ನ ಬೇಕಿತ್ತ? ಈಗ ಹುಡುಕ್ ಮಾಡ್ಲಿ ಹೇಳಮ್ಮ. ಅದು ಎಂಥವ್ರನ್ನ ಮಾಡ್ಬಿಟ್ಟು ಕೊಡ್ತಾಳ ಮಗಂಗೆ. ನಾನು ನೋಡೇ ಬಿಡ್ತೀನಿ. ಇನ್ನೇನು ಮಾಡೋಕ್ಕಾಗಿಲ್ಲ. ಯಾರನ್ನ ನಮ್ಮ ನೋಡಿ ಕೊಟ್ಟೆ ಕೊಡ್ತಾಳೆ. ಮೊತ್ತಕ್ಕ. ಮತ್ತೆ ನಿಮ್ಮ ಅಮ್ಮಗೂ ಎಂಡ್ರನ್ನ ಜೈಲಿಂದ ಬಿಡ್ಸಕ್ಕಿಲ್ವಾ? ಅಯ್ಯೋ ಹೋಗಕ್ಕ, ಇಲ್ದಿರ ಕಾಸಾಗ ಹೋಗ್ಬಿಟ್ಟು ಪೊಲೀಸವ್ರಿಗೆಲ್ಲ ಕೊಟ್ಬಿಟ್ಟು ಯಾರನ್ನ ಮಗ ಬಿಡಿಸ್ತಾನೆ. ಬಿದ್ದಿದ್ರೆ ಜೈಲಾಗೆ ನೀ ಬಿದ್ದಿರ್ಲಿ. ಅದನ್ನ ಕಟ್ಕೊಂಡು ನನಗಿಂತಾನೆ ಇನ್ನೇನಾಗಬೇಕು ಬಿಡು. ಅಲ್ಲೇ ಬಿದ್ದಿರ್ಲಿ, ನನ್ನ ಮೊಮ್ಮಗ ನನ್ನ ಆರಾಮಾಗಿತ್ತಾನೆ. ಇಲ್ಲಿ ಒಂದಿಟ್ಟು ಮುದ್ದೆ ಕಾಸನ್ನ ಮಿಕ್ತದೆ. 10 ಪೈಸದ ಕೆಲಸ ಮಾಡ್ತಿರ್ಲಿಲ್ಲ ಕಡಕ್ಕ. ಬರೀ ಆಯ್ಕೊಂಡು ತಿನ್ಕೊಂಡು ಆಡ್ಕೊಂಡಿದ್ಲು ಮನೆಯಾಳಿ. ಸರಿಯಾಗೈತು ಬಾ. ಅಯ್ಯೋ ನನ್ನ ಮೊಮ್ಮಗಂಗೆ ಎಷ್ಟು ಬುದ್ಧಿ ಹೇಳಿದ್ರು ಇಲ್ಲ. ಅವನಂತೂ ಪಿರುತಿ ಮಾಡ್ಬಿಟ್ಟವನಂತೆ. ಕೊನೆ ಗಂಟೆ ಕೈ ಬಿಡಕ್ಕಿಲ್ಲ ಅಂತ ಆಣೆ ಬಾಸೆ ಮಾಡೋನಂತೆ. ಕೊನೆ ಗಂಟೆ ಇತ್ತ ನನ್ನ ಜೊತೆಯಾಗೆ. ಈಗಲೂ ಅದನ್ನೇ ನೀ ಬೊಗಳ್ತಾನೆ. ಏನಾರ ಮಾಡ್ಕೊಳ್ಳಪ್ಪ ನಿನ್ ಕರ್ಮನಪ್ಪ ಅಂತ ಹೇಳಿ ನಾನು ಸುಮ್ಕ ಹೋಗ್ಬಿಟ್ಟಿದ್ದೀನಿ. ಏನ್ ಮಾಡಕ್ಕಾಯ್ತದ? ಕಾಣೆ ಬರಕ ಕೊನೆ ಯಾರು ನಂಗೆ. ಏನ್ ಮಾಡಕ್ಕಾಯ್ತದೆ ನೀನೇ ಹೇಳು. ಇವು ಮಾಡ್ಕೊಳ್ಳೋ ಕೆಲ್ಸಗಳಿಗೆ ಒಂದೊಂದಲ್ಲ. ನಿನ್ ಸೊಸೆ ಆ ಶಾರದಿ ಮಗಳ ಜೊತೆಗೆ ಏನಕ್ಕೆ ಸೇರ್ಬೇಕಿತ್ತಕ್ಕ? ಯಾರು ಹೇಳಿದ್ರು ಸೇರು ಅಂತ ಹೇಳ್ಬಿಟ್ಟು. ಸರಿಯಾಗೈತೆ ಬಿಡು. ಅದ ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಲೇ ಜಯಮ್ಮ, ನಿಮ್ಮನೆ ಸುದ್ದಿ ಹೇಳ್ಬೇಕ್ಲೆ ನೀನು. ಬರೀ ಕಂಡ ಮನೆ ಸುದ್ದಿನೇ ಹೇಳ್ತಾಳೆ. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ ಅಂತ ಅನ್ಕೊಂಡು ಬರೀ ಇದೇ ಆಯ್ತು ನಿಂದು. ಸುದ್ದಿ ಹೇಳ್ಬೇಕಕ್ಕ. ನಮ್ಮನೆದ ಇದ್ರೆ ನಾನು ಹೇಳ್ತೀನಿ. ನಮ್ಮನೇದು ಇಲ್ವಲ್ಲ ಸದ್ಯಕ್ಕೆ ಸುದ್ದಿ. ಬಿಸಿ ಬಿಸಿ ಯಾಕಿಲ್ವಲ್ಲ? ಬಿಸಿ ಬಿಸಿ ಸುದ್ದಿ ಏನು ಅಂದ್ರಕ್ಕ, ನಿಮ್ಮ ಮೊಮ್ಮಗ, ಅದೇ ನಮ್ಮ ಸುಮಿ ಮಗನಿಗೆ ಇನ್ನೊಂದು ಮದುವೆ ಸೆಟ್ ಆಗಿತ್ತಲ್ಲ. ಆ ಮದುವೆ ಹುಡುಗಿ ಕ್ಯಾಕರ್ಸ್ ತುಬುಕ್ ಅಂತ ಊದ್ಬಿಟ್ಟು, ನಿನ್ನ ಮುಸುಡಿಗೆ ಯಾರು ಮದುವೆ ಮಾಡ್ಕೋತಾರೆ? ಹೋಗಲೇ ಹೋಗ. ಎಲ್ಲರಿಗೂ ಕೈ ಕೊಟ್ಕೊಬಿಟ್ಟು ಬಂದಿದ್ಯಾ, ನಾಳೆಗೆ ನನಗೆ ಕೈ ಕೊಡೋಕ್ಕಿಲ್ಲ ಅಂತ ಏನ್ಲ ಗ್ಯಾರಂಟಿ? ಹೋಗ್ಲಾ ಮೂದೇವಿ ನನ್ನ ಮಗನೇ ಅಂತ ಹೇಳ್ಬಿಟ್ಟಕ್ಕ. ಯಮ್ಮ ರೋಡಾಗೆ ಹೆಂಗೆ ಸಿಕ್ಕ್ರ ಹಂಗೇನಿಯ ಬೈದು ಹೋಗುತ್ತು. ಹಂಗೇನಿಯ ಮುನ್ಸ್ಕೊಂಡು ಹೊಲ್ಟೋಗ್ಬಿಟ್ಲು. ಹಿಂದಿಂದೇನಿಯ ನಿಮ್ಮ ಅಮ್ಮಗನೂ ಮಗಳು ಇಬ್ರು. ಅಯ್ಯೋ ನಿಂತ್ಕ ಅಂತ ಒಯ್ತಾ ಇದ್ರು ಕಣಕ್ಕ. ಅವಳು ಲೆಕ್ಕನೇ ತಗೊಳ್ಳಿಲ್ಲ. ಮೂತಿ ತಿರುಗಿಸ್ಕೊಂಡು ಒಂಟೆ ಹೋಗ್ಬಿಟ್ಲು ಕಣಕ್ಕ. ನಿಮ್ಮ ಅಮ್ಮಗನ ಮದುವೆ ಅಂತಂದ್ರೆ ಕ್ಯಾನ್ಸಲ್ಲು. ಏನೇ ಹೇಳ್ತಿದ್ಯ ಜಯಮ್ಮ? ನಿಮ್ಮ ಮೊಮ್ಮಗನ ವಿಷಯನೇ ಹೇಳ್ತಾ ಇದ್ದೀನಿ ಕಣಕ್ಕ. ಬಿಸಿ ಬಿಸಿ ತಾಜಾ ಸುದ್ದಿನೇ ಹೇಳ್ತಾ ಇದ್ದೀನಿ.
ರಾತ್ರಿಗೆ ನಿಮ್ಮ ಮನೆಗೆ ಏನೇ ಬತ್ತೀನಿ ಸಾರಿಗೆ ಒಂದು ಲೋಟ ಹಿಡ್ಕೊಂಡು ಹಾಕ್ಬಿಡು. ಇಷ್ಟು ಕಷ್ಟಪಟ್ಟು ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡ್ಕೊಂಬಿಟ್ಟು ಬಂದೀನಿ, ಏನು ಸುಮ್ಕೆ ಆಯ್ತದ? ಮನೆ ಕ್ಯಾಮೆ ಗಿಮೆ ಎಲ್ಲ ಬಿಟ್ಬಿಟ್ಟು ಮನೆ ಕೆಲಸ ಬಿಟ್ಬಿಟ್ಟು ತಾಜಾ ಸುದ್ದಿನ ಕಲೆಕ್ಷನ್ ಮಾಡೋದು ಅಂದ್ರೆ ಸುಮ್ಮನೆನಾ? ಸುದ್ದಿ ಹೇಳ್ತಾ ಇದ್ದೀನಿ ಅಂದ್ಮೇಲೆ ಕಾಸು ಬರ್ತಾ ಇರ್ಬೇಕು ಅಷ್ಟೇ ನೀನಿಯ. ಅಯ್ಯೋ 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 ಮನೆ ಹೇಳಿನ ತಕೊಬಿಟ್ಟು ಬಂದು ಈ ನನ್ನ ಮಗಂಗೆ ಏನು ಬಂದಿತ್ತು ರೋಗ ಅಂತ ಸಂದಕಿರ ಹುಡುಗಿನ ಬಿಟ್ಬಿಟ್ಟು ಹಿಂಗೆಲ್ಲ ಮಾಡೋದಕ್ಕೆ ಏನು ಬಂದಿತ್ತು ದೊಡ್ಡ ರೋಗ ಅಂತ ಹೇಳ್ಬಿಟ್ಟು ಲೋಪರ್ಗೆ ಬಿಡ್ತೀನ ಅವನ್ನ ತುಳಿದಾಕ್ಬಿಡ್ತೀನಿ ಲೋಪರ್ ಬಡ್ಡಿನ ತಗೊಬಿಟ್ಟು ಬಂದು ಕ್ಯಾರಗಿರ ತಗೊಂಡು ಹಾಕ್ಬೇಕು ನನ್ನ ಮಗಂಗೆ ಬೇವರ್ಸಿ ನನ್ನ ಮಗಂಗೆ ಅಂತ ಒಳ್ಳೆ ಹುಡುಗಿನ ಬಿಟ್ಬಿಟ್ಟು ಯಾವಳು ತಿರುಪೆ ಒಳಿಂದೆ ಹೋದ್ನಲ್ಲ. ನಾನು ಅವತ್ತೇ ಹೇಳ್ದೆ ಅವನಿಗೆ, ಅವಳು ತೊಳಕು ಬಳುಕು ಸೊಂಟ ಕಣಂಗೆ ಬಟ್ಟೆ ಹಾಕೊಂಡು ಓಡಾಡ್ಬೇಕಾದ್ರೇನೆ ಹೇಳ್ದೆ ಇವಳು ಸಂಸಾರಕ್ಕೆ ಲಾಯಕ್ ಅಲ್ದಿರನಲ್ಲ ಅಲ್ಲ, ಲಾಯಕ್ಕೆ ಅಲ್ಲ ಅಂತ ಕೇಳಲಿಲ್ಲ. ನನ್ನದಕ್ಕೂ ಬಂದ ಪ್ಯಾಸನು ಅಂತ. ಈಗ ತಣ್ಣೀರು ಬಟ್ಟೆ ಹಾಕೊಂಡು ಮನೆ ಕಂಡೇಳು ಇರೋ ಎಂಡ್ರನ್ನು ಕಳ್ಕೊಂಡು ಇನ್ನೊಬ್ಬ ಎಂಡ್ರನ್ನು ಮದುವೆ ಆಯ್ತೀನಿ ಅಂತ ಹೋಗಿ ಅವಳನ್ನು ಕಳ್ಕೊಂಡು ಬೀದಿನಾಗ ನಿಂತ್ಕೊಂಡ್ಲಿ ಬೇವರ್ಸಿ ಏನು ಮಾಡೋಕ್ಕಾಯ್ತದೆ? ಅಯ್ಯೋ ದೇವ್ರೆ, ನಮ್ಮ ಮನೆಗೆ ಯಾರಿಗೂ ನೆಮ್ಮದಿಲ್ವಲ್ಲಪ್ಪ. ಅವನಿಗಿನ್ನ ಈ ಪೊದ್ದಿ ಮಗನೇ ನೀ ಎಷ್ಟೋ ವಾಸಿ ಕೊಟ್ಕೊಂಡಿರೋಳನ್ನ ಕಷ್ಟ ಆದ್ರೂ ಪರವಾಗಿಲ್ಲ ಕೂಲಿನಲ್ಲಿ ಮಾಡಿ ಸಾಕೊಂಡವನಿ. ಅವಳು ಎಷ್ಟು ತಪ್ಪು ಮಾಡಿದ್ರು ಏನೂ ಮಾತಾಡ್ತಿರೋ ಥರ ಬಾಯಿ ಮುಚ್ಕೊಂಡವನಿ ಲವ್ ಮಾಡಿ ಮದುವೆ ಆಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು. ಎಲ್ಲರೂ ಒಂದೇ ಥರ ಇರೋಕ್ಕಿಲ್ಲ ಬಿಡಕ್ಕ. ಪಾಪ ಆ ಹುಡುಗಿಗೆ ಮೋಸ ಮಾಡಿದ್ದಕ್ಕೆ ಸರಿಯಾಗಾಯ್ತು. ಏನು ಮಾಡ್ತಿದ್ಲು ಪಾಪ ನಿಧಿ? ಆ ಹುಡುಗಿಗೆ ಮೋಸ ಮಾಡ್ಬಿಟ್ಟು ಇವ್ನು ಬಾಳ್ತಾನೇನೋ ಅಂತ ಅನ್ಕೋತಾ ಇದ್ದೆ. ಹಂಗೇನೇ ಆಯ್ತು ಬಿಡು. ಮಾಡಿದ್ದುಣ್ಣು ಮಾರಯ್ಯ ಕರ್ಮ ಯಾರನ್ನೂ ಬಿಡಕ್ಕಿಲ್ಲ. ಒಳ್ಳೆ ಕೆಲಸನೇ ಆಗೈತೆ, ಮದುವೆ ಕ್ಯಾನ್ಸಲ್ ಆಗಿದ್ದು. ಈ ನಿಧಿ ಪಾಪ ದೇವ್ರು ಒಂದೇ ಅವಳು ಒಂದೇ ಆಗಿದ್ಲು. ಅಯ್ಯೋ ಫಸ್ಟ್ ನಾನು ಹೋಗಿ ಏನಾಯ್ತು ನೋಡ್ಕೊಂಬಿಟ್ಟು ಬರ್ತೀನಿ. ಏನಾರ ಮಾಡ್ಕೊಂಬಿಟ್ರೆ ಆಮೇಕಿಂದ ಹೆಚ್ಚಿಗೆ ಕಮ್ಮಿ ಮಾಡ್ಕೊಂಬಿಟ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಮಗ ಮೊದಲೇನೇ ಮೂಸಂಡಿ ನನ್ನ ಮಗನ ಕೈಲಿ ಏನೂ ಹೋರಾಟ ಮಾಡೋಕೆ ಹಾಕಿಲ್ಲ. ಏನಾರ ಒಂದು ಈ ಸಾದ್ರೂ ಎಲ್ಲನ ಹೋಗ್ಬಿಡ್ತಾನೆ ಸುಮ್ಕೆನೇನಿಯ. ಅಯ್ಯೋ ನನ್ನ ಮಗನ ಹುಡ್ಕಾಡೋದು ಹೇಳಿ ನಾನು ಇವಾಗ. ಅಯ್ಯೋ ಇರ್ಜಯಮ್ಮ ವಿಚಾರಿಸ್ಕೊಬಿಟ್ಟು ಬರ್ತೀನಿ. ಒಳ್ಳೆ ಸುದ್ದಿನೇನಿಯ ಹೇಳ್ದೆ ಭಾರಿ ಜಯಮ್ಮ. ಜಾಮೂನ್ ಮಾಡಿದ್ದೀನಿ ಮನೆಯಾಗ, ಜಾಮೂನ್ ಕೊಡ್ತೀನಿ. ಒಳ್ಳೆ ಸುದ್ದಿನೇನಿಯ. ನಾನು ಯಾವಾಗ ಅನ್ಕೋತಾ ಇದ್ದೆ ಅಲ್ಲಿ ಒಪ್ಪರ್ ಬಡ್ಡಿಗೆ ಯಾರು ಯಾಕಡೆ ತಗೊಂಡು ಹಾಕೋರಿಲ್ಲ ಅಂತ. ಏನು ಆಟವೇನು? ಓಹೋ ಸರಿಯಾಗಾಯ್ತು ಸುಮ್ಕಿರ್ ಜಯಮ್ಮ. ಹೌದೇನು 4 ಬಾರ್ಸ್ ಹೋಗ್ಬೇಕಿತ್ತು ಅವಳು ಓದೋಳು 4 ಚೊಪ್ಲಿ ಗಿಪ್ಲಿ ತಗೊಂಡು ಬಾರ್ಸ್ ಹೋಗ್ಬೇಕಿತ್ತ ನನ್ನ ಮಗಂಗೆ. ಇನ್ನು ಸ್ವಲ್ಪ ಇವ್ರಿಬ್ರು ಹಂಗೆ ಆಡಿದಿದ್ರೆ ಕಣಕ್ಕ ಚೊಪ್ಲಿ ತಗೊಂಡು ಬಾರ್ಸೆ ಬಿಡೋಳ ಹುಡುಗಿ. ಏನು ಮಾಡ್ತೀಯಾ ಪಾಪ ಒಳ್ಳೆ ಮಗ ಅನ್ನಿಸ್ತದೆ. ಸುಮ್ಕೆನೆ ಆಟಗೆ ಹೊಂಟೋಗ್ಬಿಟ್ಲು. ಸುಮ್ಕಿರಕ್ಕ ಆಡೋಗ್ಲಿ. ಜಾಮೂನು ಒಂದಲಕ್ಕ ನಡಿ ಜಾಮೂನ್ ಕೊಡು. ಬಿಸಿ ಬಿಸಿ ತಾಜಾ ಸುದ್ದಿ ಹೇಳೋದಿಲ್ಲ ಅದಕ್ಕೆ ಸಿಹಿ ಆಗಿರ ಜಾಮೂನ್ ಕೊಡು. ಅಲ್ಲಮ್ಮ ಅನ್ಗೆಟ್ ನನ್ನ ಮಗ ಅದೇನೋ ಅಂತಾರಲ್ಲ ಇರೋದನ್ನ ಜಾಡ್ಸ್ ಒದ್ಬಿಟ್ಟು ಹುಡಿಕೊಂಡು ಹೋದ್ನಂತೆ ಅನ್ನಂಗೆ. ಅವನಿಗೇನು ಬಂದಿದ್ದು ಅಡ್ರೋಗ ಅಂತ ಹೇಳಿ ಸುಮ್ಕಿರಮ್ಮಿ ಅನ್ಬೋಸ್ಕೊಂಡು ಹೋಗ್ಲಿ. ಅನ್ಬೋಸೋ ಟೈಮಾಗ ಅನ್ಬೋಸ್ಕೊಂಡು ಹೋಗ್ಲಿ ತಗ. ಅಮ್ಮ ಮಗಂಗೆ ಇಬ್ರಿಗೂ ಆಯ್ತು ಸರಿಯಾಗಾಯ್ತು. ಮುಖಭಂಗ ಆಗೈತಿ ಇವಾಗ. ಆ ನಿಧಿಗೇನೋ ಮದುವೆ ಬೇರೆ ಅಂತಿದ್ರು, ಏನೋ ನೋಡ್ತೀವಿ ಮಾಡ್ತೀವಿ ಅಂತ. ಏನಾರ ಸೆಟ್ ಪಟ್ಟ ಆಗ್ಬಿಟ್ರೆ ಇನ್ನ ಮುಗಿದೋಯ್ತು ಕತೆ. ಮಟಸ್ ಅಷ್ಟೇ. ಲೇಜೇಮ್ಮ ನಿನ್ನ ಮನೆ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡಕ್ಕೆ ಹೋಯ್ತಿಯಲ್ಲ ನೀನು. ನಿನ್ನ ಗಂಡ ಏನು ತಗೊಂಡು ಹಾಕಕ್ಕಿಲ್ವೇ? ಅದೆಲ್ಲ ಸ್ಟಾರ್ಟಿಂಗ್ ಕಣಕ್ಕ. ಇವಾಗೆಲ್ಲ ಅಭ್ಯಾಸ ಆಗ್ಬಿಟ್ಟೈತೆ. ಈ ಕಿವೆ ಕೇಳಿ ಕಿವೆಗೆ ಬಿಡ್ತಾ ಇರ್ತೀನಿ. ಯಾಕೆ ಏನನ್ನಾಗಲಿ ಬಿಸಿ ಬಿಸಿ ಸುದ್ದಿ ಹೇಳಿ ನನ್ನ ಗಂಡಂಗೆ ಏನು ಬೇಕೋ ಸಾರು ಮುಜ್ಜಿಗೆ ಎಲ್ಲ ಹೊಂದಿಸ್ಕೊಂಡು ಹಾಕಿಲ್ವೇ? ಸುಮ್ಕೆ ಇರ್ತೀನಿ ನಾನು. ಅದು ಸರಿನೇ ಬಿಡು. ಸರಿ ಬಾಬಾ ಕೊಡ್ತೀನಿ. ಪಾಪ ಹೇಳಿದ್ಯಾ ಇಷ್ಟೆಲ್ಲ ನೀನು ಪುಕ್ಸಟ್ಟೆ ಏನು ಹೇಳಕ್ಕಿಲ್ವಲ್ಲ. ಬಾ